ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಹೊಸದಾಗಿ ಬಂದಿರೋ SP125 ಅಲ್ಲಿ ಬ್ಲೂಟೂತ್ ಯಾವ ಥರ ಕನೆಕ್ಟ್ ಮಾಡೋದು ನೋಡೋಣ. ಫಸ್ಟು ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಹೋಂಡಾ ರೋಡ್ ಸಿಂಕ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಬೇಕು. ಆ್ಯಪ್ ಈ ಥರ ನೋಡೋಕ್ಕೆ ಸಿಗುತ್ತೆ, ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ್ಯಪ್ನ ಇನ್ಸ್ಟಾಲ್ ಮಾಡಾದ್ಮೇಲೆ ಕೆಲವೊಂದು ಪರ್ಮಿಷನ್ ಕೇಳುತ್ತೆ, ಅದಕ್ಕೆಲ್ಲದಕ್ಕೂ ಅಲೋ ಕೊಟ್ಕೊಂಡು ಹೋಗಿ. ಇಲ್ಲಿ ನಿಮಗೆ ಜಿಮೇಲ್ ಪರ್ಮಿಷನ್ ಕೇಳುತ್ತೆ, ಲಾಗಿನ್ ಮಾಡ್ಕೊಳ್ಳಿ. ಜಿಮೇಲ್ ಲಾಗಿನ್ ಆದ ನಂತರ ಹೋಂಡಾ ರೋಡ್ ಸಿಂಕ್ ಆ್ಯಪಲ್ಲಿ ಏನೇನು ಆಪ್ರೇಟ್ ಮಾಡ್ಕೊಬೋದು ಇಲ್ಲೇ ತೋರಿಸುತ್ತೆ, ನೋಡ್ಕೊಳ್ಳಿ. ಇಲ್ಲಿ ಬಂದು ಲೊಕೇಶನ್ ಇಂಟರ್ಫೇಸ್ ಬರುತ್ತೆ, ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಅಲೋ ಕೊಡಿ. ಅದೇ ಥರ ಎಲ್ಲ ಇಂಟರ್ಫೇಸ್ಗಳನ್ನು ಅಲೋ ಕೊಡಿ. ಗಾಡಿ ಸೆಲೆಕ್ಷನ್ ನಿಮ್ಮ ಹತ್ರ ಯಾವ ಗಾಡಿ ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ SP ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಇಂಟರ್ಫೇಸು ಕ್ಲಿಯರ್ ಆದಮೇಲೆ ಗಾಡಿ ಆನ್ ಮಾಡಿಬಿಟ್ಟು ಸೆಟ್ಟಿಂಗ್ಸ್ಗೆ ಹೋಗಿ, ಜನರಲ್ ಹೋಗಿ, ಬ್ಲೂಟೂತ್ ಪೇರಿಂಗ್ ಹೋಗ್ಬಿಟ್ಟು ರೈಟ್ ಸೈಡ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿ ಪ್ರೊಸೀಡಿಂಗ್ ಅಂತ ಬಂದಮೇಲೆ ಸ್ಟಾರ್ಟ್ ಪೇರಿಂಗ್ ಹೊಡೀರಿ. ನಿಮಗೆ ಇಂಟರ್ಫೇಸಲ್ಲಿ ಹೋಂಡಾ BTU ಅಂತ ಬರುತ್ತೆ, ಅದನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಟ್ಯುಟೋರಿಯಲ್ ಇರುತ್ತೆ, ನೀವು ಬೇಕು ಅಂದರೆ ಅದು ಬಟನ್ಗಳನ್ನ ಯಾವ ಥರ ಆಪ್ರೇಟ್ ಮಾಡ್ಕೊಳ್ಳೋದು ನೋಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬ್ಲೂಟೂತ್ ಕನೆಕ್ಷನ್ ಆದಮೇಲೆ ನ್ಯಾವಿಗೇಷನ್ನು, ಕಾಲ್ಸು, ಮೆಸೇಜು, ಮ್ಯೂಸಿಕ್ ಎಲ್ಲ ವಾಯ್ಸ್ ಅಸಿಸ್ಟೆಂಟ್ ಮುಖಾಂತರನೇ ನೀವು ಆಪ್ರೇಟ್ ಮಾಡ್ಕೊಬೋದು. ನೀವು ಗಾಡಿ ಓಡಿಸ್ಬೇಕಾದ್ರೆ ಬ್ಲೂಟೂತ್ ಹಾಕೊಂಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಹಾಗೆ ಟಾಗಲ್ ಬಟನ್ಸ್ ಮುಖಾಂತರನೇ ನೀವು ವಾಯ್ಸ್ ಅಸಿಸ್ಟೆಂಟು, ಕಾಲ್ಸ್ ಎಲ್ಲ ಆಪ್ರೇಟ್ ಮಾಡ್ಕೊಬೋದು. ಇದೇ ಥರ ನೀವು ವಾಯ್ಸ್ ಅಸಿಸ್ಟೆಂಟ್ ಮುಖಾಂತರ ಎಲ್ಲ ಆಪ್ರೇಟ್ ಮಾಡ್ಕೊಬೋದು. ಕಾಲ್ಸ್ ಆಗಲಿ, ನ್ಯಾವಿಗೇಷನ್ ಆಗಲಿ, ಮೆಸೇಜ್ ರಿಪ್ಲೈ ಆಗಲಿ, ವಾಯ್ಸ್ ಅಸಿಸ್ಟೆಂಟ್ ಮುಖಾಂತರನೇ ಆಪ್ರೇಟ್ ಮಾಡ್ಕೊಬೋದು. ಬ್ಲೂಟೂತ್ ಕನೆಕ್ಷನ್ನ ಕ್ಲಿಯರ್ ಮಾಡ್ಕೊಳೋದಕ್ಕೆ ರೈಟ್ ಸೈಡ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.